ತಮಿಳುನಾಡಿನ ರಾಜಕಾರಣಕ್ಕೆ ಮತ್ತೊಬ್ಬ ಸ್ಟಾರ್ ನಟ ಎಂಟ್ರಿ. ದಳಪತಿ ವಿಜಯ್ ಬಳಿಕ ಕಾಲಿವುಡ್ನ ಮತ್ತೊಬ್ಬ ನಟ ಎಂಟ್ರಿ. ತಮಿಳುನಾಡಿನ ರಾಜಕಾರಣಕ್ಕೆ ಮತ್ತೊಬ್ಬ ಸ್ಟಾರ್ ನಟ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಳಪತಿ ವಿಜಯ್ ಬಳಿಕ ಕಾಲಿವುಡ್ನ ಮತ್ತೊಬ್ಬ ನಟ ಎಂಟ್ರಿ. ವಿಜಯ್ ಪಕ್ಷದಿಂದಲೇ ರಾಜಕಾರಣಕ್ಕೆ ಧುಮುಕಲು ಸಜ್ಜಾದ ಹೀರೋ ವಿಜಯ್ ರಾಜೀನಾಮೆ ಕೊಟ್ಟ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಂತೆ ಈ ಸ್ಟಾರ್. ರಾಘವ ಲಾರೆನ್ಸ್ ರನ್ನ ರಾಜಕೀಯಕ್ಕೆ ಕರೆತರಲು ವಿಜಯ್ ತಯಾರಿಯನ್ನ ನಡೆಸಿದ್ದಾರೆ. ತಿರುಚಿ ಉಪಸಮರದಲ್ಲಿ ನಟ ರಾಘವ್ ಲಾರೆನ್ಸ್ ಕಣಕ್ಕಿಳಿಸಲು ಪ್ಲಾನ್. ಗುರು ರಜನಿಕಾಂತ್ ಬಳಿ ಚುನಾವಣೆ ಸ್ಪರ್ಧೆ ಬಗ್ಗೆ ಲಾರೆನ್ಸ್ ಸಲಹೆ. ಸಮಾಜ ಸೇವಕರಾಗಿರುವಂತಹ ಪ್ರಸಿದ್ಧರಾಗಿರುವಂತಹ ನಟ ರಾಘವ್ ಲಾರೆನ್ಸ್ ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕ ಸರ್ಕಾರ ನೀಡುವುದು ಟಿವಿಕೆಯ ಧ್ಯೇಯ. ಮುಖ್ಯಮಂತ್ರಿ ವಿಜಯ್ ಆಲೋಚನೆಗೆ ಸೂಕ್ತ ಅಭ್ಯರ್ಥಿ ರಾಘವ ಲಾರೆನ್ಸ್. ತಿರುಚಿ ಕ್ಷೇತ್ರದಿಂದ ಟಿವಿಕೆ ಅಭ್ಯರ್ಥಿ ಆಗ್ತಾರಾ ನಟ ನಿರ್ದೇಶಕ ರಾಘವ್. ಪೆರಂಬೂರು ತಿರುಚಿ ಪೂರ್ವ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದಂತ ಸಿಎಂ ವಿಜಯ್ ಮುಖ್ಯಮಂತ್ರಿ ಆದ ಬಳಿಕ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ವಿಜಯ್ ರಾಜೀನಾಮೆ. ಎರಡು ಕ್ಷೇತ್ರಗಳಲ್ಲಿ ಗೆದ್ದು ಬರ್ತಾರೆ ವಿಜಯ್, ದಳಪತಿ ವಿಜಯ್. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಲ್ವಾ, ತಿರುಚಿಗೆ ರಾಜೀನಾಮೆ ಕೊಡ್ತಾರೆ. ಆ ಕ್ಷೇತ್ರಕ್ಕೆ ಯಾರು ಅನ್ನುವಂಥ ಪ್ರಶ್ನೆ, ಆ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ ದಳಪತಿ ವಿಜಯ್ ಅನ್ನುವಂಥ ಕುತೂಹಲ ಇತ್ತು. ಇದೀಗ ರಾಘವ ಲಾರೆನ್ಸ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರನ್ನ ರಾಜಕೀಯಕ್ಕೆ ತರಲು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ರಾಘವ ಲಾರೆನ್ಸ್ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಅಂದರೆ ಫೇಮಸ್, ಒಂದಿಷ್ಟು ಕಾಂಚನ ಸಿನಿಮಾ ಆಗಿರ್ಬೋದು, ಇವೆಲ್ಲ ಸಿನಿಮಾಗಳು ಕೂಡ ಫೇಮಸ್ಸು. ಇನ್ನು ಈ ಹಿಂದೆ ಅಂದರೆ ಇವರು ವೃತ್ತಿ ಜೀವನ ಸಿನಿಮಾ ರಂಗದಲ್ಲಿ ಒಂದು ರೀತಿ ಡ್ಯಾನ್ಸರ್ ಆಗಿ ವೃತ್ತಿ ಜೀವನವನ್ನು ಆರಂಭಿಸಿದಂಥ ಈ ಹೀರೋ ಹೋಗ್ತಾ ಹಾಗೆ ಒಂದು ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತಾರೆ. ಇನ್ನು ಅದರ ಜೊತೆಗೆ ಸಾಕಷ್ಟು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಸುವಂಥದ್ದಾಗಿರ್ಬೋದು, ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂಥ ಸಮಾಜ ಸೇವೆ ಆಗಿರ್ಬೋದು. ಅಂದರೆ ಸಾಕಷ್ಟು ಸಮಾಜಮುಖಿಯಾಗಿ ಉಚಿತವಾಗಿ ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ. ಈಗಾಗಲೇ ಸಮಾಜಮುಖಿಯಾಗಿ ಗುರುತಿಸಿಕೊಂಡು ಸಮಾಜಕ್ಕೆ ಇಷ್ಟು ಸೇವೆಯನ್ನು ಮಾಡ್ತಾ, ಅಂದರೆ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಇರುವಂತಹ ರಾಘವ ಲಾರೆನ್ಸನ್ನು ರಾಜಕೀಯಕ್ಕೆ ಎಳೆತಂದರೆ ಲಾಭ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಅಂದರೆ ಟಿವಿಕೆ ಪಕ್ಷದ ನಿಲುವೇನು, ಸರಿಯಾಗಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು, ಒಳ್ಳೆಯ ರೀತಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಇವರು ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದು ವಿಜಯ್ ಅವರ ಥಿಂಕಿಂಗ್. ಸೊ ಹಾಗಾಗಿ ರಾಘವ ಲಾರೆನ್ಸ್ನನ್ನು ರಾಜಕೀಯಕ್ಕೆ ಎಳೆತರುವುದಕ್ಕೆ ದಳಪತಿ ವಿಜಯ್ ತಯಾರಿ. ತಿರುಚಿ ಉಪಸಮರದಲ್ಲಿ ರಾಘವ ಲಾರೆನ್ಸನ್ನು ಕಣಕ್ಕಿಳಿಸುವುದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ.